ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ 2033 ಮೆಜರ್ಮೆಂಟ್ ಇರುವ ಡುಪ್ಲೆಕ್ಸನ್ನು ತೋರಿಸ್ತಾ ಇದ್ದೀನಿ. 3 BHK ವೆಸ್ಟ್ ಫೇಸಿಂಗ್ ಸೈಟು, ಆಪೋಸಿಟ್ ಪಾರ್ಕ್ ಬರುತ್ತೆ. ನಾರ್ತ್ ಡೋರ್ ಮಾಡಿದ್ದಾರೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು. ಎದುರುಗಡೆ ನಿಮಗೆ ಪಾರ್ಕ್ ಇರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಬರಲ್ಲ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕೂಡ ಒಂದು ಕಾರ್ನ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ನೀವು ಒಂದು 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಇನ್ಸೈಡು 2 ವೀಲರ್ನ 2 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ನೋಡಿ, ಇದಕ್ಕೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ಇಲ್ಲಿ ನಿಮಗೆ ಬೋರ್ವೆಲ್ ಇದೆ. ಹಾಗೆ ಇದು ಪಾರ್ಕಿಂಗ್ ಬರುತ್ತೆ. ನಿಮಗೆ ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ. ಒಂದು ವಿಶಾಲವಾಗಿ ಇದೆ ಅಂತಲೇ ಹೇಳ್ಬೋದು. ಅಷ್ಟು ನಿಮಗೆ ಸ್ಪೇಸಿಯಸ್ ಆಗಿದೆ. ಅದು ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ಒಳಗಡೆ ವಿಡಿಯೋ ಫುಲ್ ತೋರಿಸ್ತೀನಿ. ನೋಡಿ, ಇದು ವೆಸ್ಟ್ ಸೈಟ್ ಇರೋದ್ರಿಂದ ನಾರ್ತ್ಗೆ ಡೋರ್ ಮಾಡಿದ್ದಾರೆ. ಮೇನ್ ಡೋರು ಟೀಕ್ ಇದೆ. ನಾವು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಗ್ರಾನೈಟ್ ಫ್ಲೋರಿಂಗ್ ಇದೆ. ನೋಡಿ, ಒಳಗಡೆ ಎಂಟ್ರಿ ಆದರೆ ನಿಮಗೆ ಇಲ್ಲಿ ಒಂದು ವಾಶ್ ಬೇಷನ್ ಇಟ್ಟಿದ್ದಾರೆ. ಹಾಗೆ ಈ ಡೋರ್ ಇಂದನೇ ನಿಮಗೆ ಒಂದು ಇಂಡಿಯನ್ ಟಾಯ್ಲೆಟ್ ಇಟ್ಟಿದ್ದಾರೆ. ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಬರುತ್ತೆ. ತೋರಿಸ್ತೀನಿ. ಇಂಡಿಯನ್ ಟಾಯ್ಲೆಟ್ ಅಂದರೆ ಇಂಡಿಯನ್ ಅಂತೀನಿ, ಜನರಲ್ ಟಾಯ್ಲೆಟು. ವೆಸ್ಟರ್ನ್ ಕಮೋಡ್ ಇದೆ. ಒಂದು ಲೋ ಬಜೆಟಲ್ಲಿ ಮನೆ ಬೇಕು, ಚೆನ್ನಾಗಿರೋದು, ಸ್ಪೇಸಿಯಸ್ ಆಗಿರೋದು ಅಂತ ಯಾರು ನೋಡ್ತಾ ಇದ್ದೀರಾ ಅವ್ರು ಈ ಮನೆನ ನೋಡಿ. POP ಕೂಡ ಮಾಡಿದ್ದಾರೆ. TV ಕ್ಯಾಬಿನೆಟ್ ಮಾಡಿದ್ದಾರೆ. ಹಾಗೆ ಸ್ಟ್ರೆಚರ್ ಪೈಂಟ್ ಕೂಡ ಮಾಡಿದ್ದಾರೆ. ಓಪನ್ ಕಿಚನ್ ಇದೆ. ನಿಮಗೆ ಸ್ಪೇಸಿಯಸ್ ಆಗಿ ಬರುತ್ತೆ. ಹಾಗೆ ಇಲ್ಲಿ ಪೂಜಾ ರೂಮು ನಾರ್ತ್ ಮಾಡಿದ್ದಾರೆ. ಮತ್ತು ಇಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ಒಂದು ರೂಮ್ ಸಿಗುತ್ತೆ. ನಾನು ಕಿಚನ್ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ರೂಮ್ನ ತೋರಿಸ್ತೀನಿ. ಹಾಗೆ ಹಿಂದೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಾಮಾನ್ಯವಾಗಿ 2030ಗೆ ಯುಟಿಲಿಟಿ ಮಾಡಲ್ಲ. ನೀವು ನೋಡ್ತಿರ್ಬೋದು, ಕಿಚನ್ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಹಾಗೆ ಕಬೋರ್ಡ್ಸ್ ಎಲ್ಲ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಇದು ಬಂದು ನಿಮಗೆ ಶ್ರೀನಿಧಿ ಎನ್ಕ್ಲೇವ್ ಅಂದ್ಬಿಟ್ಟು ಅಲ್ಲಿ ಬರುತ್ತೆ. ಅಂದರೆ ನಿಯರ್ ಸಾಯಿ ಗಾರ್ಮೆಂಟ್ಸು. ಹಾಗೆ ಎಕ್ಸೆಲ್ ಪಬ್ಲಿಕ್ ಸ್ಕೂಲು ಅದು ಕೂಡ ನಿಯರ್ ಇದೆ. ಹಾಗೆ ಹುಣಸೂರು ಮೈಸೂರು ಹೈವೇ ಕೂಡ ನಿಯರ್ ಇದೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ. ಇಲ್ಲಿ ಯುಟಿಲಿಟಿ ಬರುತ್ತೆ. ಇಲ್ಲಿ ನಿಮಗೆ ಸಂಪ್ ಬರುತ್ತೆ. ಹಾಗೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ. ಸಂಪು ನಿಮಗೆ 8000 ಲೀಟರ್ ಕೆಪಾಸಿಟಿ ಸಂಪಿದೆ. ಯಾರೆಲ್ಲ ಒಂದು ಮನೆ ಬೇಕು, ಮನೆ ಬಾಡಿಗೆ ಕಟ್ಟಿ ಸಾಕಾಗಿದೆ, ಒಂದು ಸ್ವಂತ ಮನೆ ಬೇಕಪ್ಪ ಅನ್ನೋರು ಈ ಮನೆನ ನೋಡಿ. ಏಕೆಂದರೆ ನಿಮಗೆ ಮುಂದೆ ಇನ್ನು ಫ್ಯೂಚರು ಪೆರಿಪೆಲ್ ರಿಂಗ್ ರೋಡ್ ಬರ್ತಾ ಇದೆ. ಆವಾಗ ನಿಮಗೆ ಈ ಪ್ರೈಸ್ಗೆ ಸಿಗಲ್ಲ. 72 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲು. ಓನರ್ ವ್ಯಾಪಾರ ಇರುತ್ತೆ. ಎದುರುಗಡೆ ಪಾರ್ಕ್ ಇದೆ. ಹಾಗೆ ಮನೆ ಕೂಡ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಬೆಡ್ರೂಮು, ಗ್ರೌಂಡ್ ಫ್ಲೋರ್ಲಿರುವಂಥ ಬೆಡ್ರೂಮ್ ಇದು. ಹಾಗೆ ಸ್ಪೇಸಿಯಸ್ ಆಗಿದೆ. ಮತ್ತು ನಿಮಗೆ ಇಲ್ಲಿ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಮನೆ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು ಅಂತ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯಾವಾಗ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ ತೊಗೊಳಕ್ಕೆ, ಅಂದರೆ ನಿಮ್ಮ ಹತ್ರ ಎಲ್ಲ ದುಡ್ಡು ಎಲ್ಲ ರೆಡಿ ಆದಾಗ ಇಮಿಡಿಯೇಟ್ ತೊಗೊಳ್ಬೋದು. ಆವಾಗ ಹುಡ್ಕೋ ಬದಲು ನೀವು ಇವಾಗ ಸೇವ್ ಮಾಡಿ ಇಟ್ಕೊಂಡಿದ್ರೆ ಅವಾಗ ಇಮಿಡಿಯೇಟ್ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇದು ಮೇಲ್ಗಡೆ ಬಂದರೆ ಇಲ್ಲೊಂದು ಸ್ಟಡಿ ಟೇಬಲ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಇದ್ದರೆ ಯೂಸ್ ಮಾಡ್ಬೋದು. ಹಾಗೆ ಮಾಸ್ಟರ್ ಬೆಡ್ರೂಮ್ ಇದು. ನೋಡಿ, ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಇದೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ಹಾಗೆ POP ಕೂಡ ಮಾಡಿದ್ದಾರೆ. ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ, ವಾಸ ಮಾಡ್ತಾಯಿದ್ದಾರೆ. ಏಕೆಂದರೆ ನೆಕ್ಸ್ಟ್ ಪ್ರಶ್ನೆನೇ ನಮಗೆ ಅಕ್ಕಪಕ್ಕ ಮನೆ ಆಗಿದೆ ಅಂತ ಹೇಳ್ತೀರಾ, ಜನ ವಾಸ ಮಾಡ್ತಾಯಿದ್ದಾರಾ ಮಾಡ್ತಾಯಿಲ್ವ ಅಂತ ಕೇಳ್ತಾರೆ ಕಮೆಂಟಲ್ಲಿ. ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ, ಅಕ್ಕಪಕ್ಕ ಮನೆ ಆಗಿದೆ, ಆಲ್ರೆಡಿ ವಾಸ ಮಾಡ್ತಾಯಿದ್ದಾರೆ. ನೋಡಿ, ಇದು ಕೂಡ ವೆಸ್ಟರ್ನ್ ಕಮೋಡು. ಈ ರೂಮ್ಗೆ ಅಟ್ಯಾಚ್ ಇದೆ.
ಒಂದು ಕಮ್ಮಿ ಬಜೆಟಲ್ಲಿ 2030 ಡುಪ್ಲೆಕ್ಸ್ ಬೇಕು ಅನ್ನೋರು ಆ್ಯಕ್ಚುಲಿ 2033 ಮೆಜರ್ಮೆಂಟ್ ಬರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಸ್ಪೇಸಿಯಸ್ ಆಗಿ ಕಾಣುತ್ತೆ. 2030 ಆದರೆ ನಿಮಗೆ 6x9 ಮೀಟ್ರ್ ಬರುತ್ತೆ. 33 ಅಂದರೆ ನಿಮಗೆ ಸ್ವಲ್ಪ ಒಂದಡಿ ಜಾಗ ಸಿಕ್ಕಿದ್ರೂ ಕೆಲಸ ಮಾಡೋರಿಗೆ ಸ್ವಲ್ಪ ನೀಟಾಗಿ ಸ್ಪೇಸಿಯಸ್ ಆಗಿ ಕೊಡ್ತಾರೆ. ಇದು 3ನೇ ಬೆಡ್ರೂಮು, ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕೋಬೋದು ನೀವು, ಅಷ್ಟು ಸ್ಪೇಸಿಯಸ್ ಆಗಿದೆ. ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಹಾಗೆ ಪ್ರೈಸ್ ಬೇಕು ಅಂದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಬೋದು. ಯಾಕೆಂತಂದರೆ ಒಂದು 5 ಸೆಕೆಂಡು 10 ಸೆಕೆಂಡು ವೀಡಿಯೋ ನೋಡಿ ಪ್ರೈಸ್ಗೆ ಫೋನ್ ಮಾಡಿಬಿಡಿ ದಯವಿಟ್ಟು. ಯಾಕೆಂತಂದರೆ ನೀವೇನಾಗುತ್ತೆ ಅಂದರೆ ಪ್ರೈಸು ನೀವು ನೋಡಿಲ್ಲ ಅಂದರೆ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ನಿಮಗೆ ಇಂಡಿಯನು ಮತ್ತು ವೆಸ್ಟರ್ನ್ ಎರಡೂ ಅಕ್ಕಪಕ್ಕ ಮಾಡಿದರೆ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಇವಾಗ ಇದು ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಕ್ಕಪಕ್ಕ ಈ ಕೆಲವೊಬ್ಬರಿಗೆ ವೆಸ್ಟರ್ನ್ ಆಗಲ್ಲ ಅನ್ನೋರು ಇಂಡಿಯನ್ನ ಯೂಸ್ ಮಾಡ್ಬೋದು. ನಾನು ಹೇಳ್ದಂಗೆ ನಿಮಗೆ ಎಕ್ಸೆಲ್ ಪಬ್ಲಿಕ್ ಸ್ಕೂಲು ಹಾಗೆ ಸೇಂಟ್ ಜೋಸೆಫ್ ಸ್ಕೂಲು ವಿತಿನ್ 1 ಕಿಲೋಮೀಟ್ರ್ ಒಳಗಡೆ ಇದೆ. ಒಂದು ಮಧ್ಯಮ ವರ್ಗದವ್ರಿಗೆ ಒಂದು ಮನೆ ಬೇಕು ಅನ್ನೋರು ಇದನ್ನು ನೋಡಿ ಪ್ರಾಪರ್ಟಿನ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ಡೈಲಿ ಸಂಜೆ 6 ಗಂಟೆಗೆ. ಮನೆ ಬೇಕು, ಮನೆ ತಗೊಳ್ಬೇಕು, ಹುಡುಕ್ತಾ ಇದ್ದೀವಿ ಸಿಗ್ತಾಯಿಲ್ಲ ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂತಂದರೆ ಡೈಲಿ ವೀಡಿಯೋಸು ಬರ್ತಾ ಇರುತ್ತೆ ಪ್ರಾಪರ್ಟಿ ಬಗ್ಗೆ, ಮನೆ ಬಗ್ಗೆ. ಈಗ ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಸರ್ ಬರೀ ಮನೆ ಮಾತ್ರ ಮಾಡೋದಾ, ನೀವು ಸೈಟ್ ಕೊಡಿಸಲ್ವಾ ಅಂತ. ಸೈಟು ಕೂಡ ಕೊಡಿಸ್ತೀವಿ, ವಿತ್ ಕಮಿಟಾಗಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ, ಅದು ಕೂಡ ಆಪ್ಷನ್ ಇದೆ. ನೋಡಿ ಇದು ಬೆಳಕುಗೋಸ್ಕರ ಮಾಡಿದ್ದಾರೆ. ಇಲ್ಲಿ ನಿಮಗೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಹಾಗೆ ಡ್ಯಾಮ್ ಪ್ರೂಫ್ ಪೇಂಟ್ ಆಗಬೇಕು, ಪೇಂಟ್ ಮಾಡಿಕೊಡ್ತಾರೆ. ಸೋಲಾರ್ಗೆ ಪೈಪ್ಲೈನ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದೆ ನಾನು ನಿಮಗೆ. ನೋಡಿ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಲ್ಲು ಹಾಕಿದ್ದಾರೆ. ಎಲ್ಲ ಕ್ಲೀನ್ ಮಾಡಿ ಫಿನಿಶ್ ಮಾಡಿಕೊಡ್ತಾರೆ. ಇದೇ ಥರ ನಾನು ವೀಡಿಯೋಗಳನ್ನ ನೋಡ್ತಾ ಇರಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಕೂಡ ಮಾಡಿ ಅಂತ ನಾನು ಹೇಳಿದೆ. ಯಾಕೆಂದರೆ ಒಂದು ವೀಕಲ್ಲಿ 3 ವೀಡಿಯೋಗೆ ಹೈಪ್ ಮಾಡ್ಬೋದು ನೀವು. ಮೇಲೆ ಟ್ಯಾಂಕ್ ಇದೆ. ಒಂದು ವೀಕಲ್ಲಿ 3 ವೀಡಿಯೋಗೆ ನಿಮ್ಮ ಇಷ್ಟ ಬಂದವರು ವೀಡಿಯೋಗೆ ಹೈಪ್ ಮಾಡ್ಬೋದು. ದಯವಿಟ್ಟು ಹೈಪ್ ಮಾಡಿ. ಲೈಕ್ ಜೊತೆಗೆ ಹೈಪ್ ಮಾಡಿದ್ರೆ ನಮಗೂ ಒಂದು ರ್ಯಾಂಕಿಂಗ್ ಟೇಬಲಲ್ಲಿ ಮೇಲ್ಗಡೆ ಹೋಗ್ತೀವಿ. ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.